ಓ ಮೈ ಗಾಡ್ ಸೂರ್ಯ ಕಿಸ್ ಮಾಡಿಬಿಟ್ಟ. ಬೆಳಗಿನ ಜಾವದ ವೈಬ್ಸ್ ಎಷ್ಟು ಚಂದ ಇರುತ್ತೆ ಅಲ್ಲ. ನೋಡಿ ಎಷ್ಟು ಫ್ರೆಶ್ ಆಗಿ ಕಾಣಿಸ್ತಾ ಇದ್ದೀನಿ, ಮುದ್ದಾಗಿ ಸೂರ್ಯನ ಥರ ಪಳಪಳ ಅಂತ ಹೊಳಿತಾ ಇಲ್ಲ. ಹೇ ಗೈಸ್, ವೆಲ್ಕಮ್ ಟು ಮೈ ಮಿನಿ ವ್ಲಾಗ್ 21. ಬೆಳಗ್ಗೆ ನೀರು ಕುಡಿದು ನನ್ನ ದಿನಚರಿನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಹೇ ಗೈಸ್, ಹ್ಯಾಪಿ ಅಕ್ಷಯ ತೃತೀಯ. ಗೈಸ್, ಬಿಸಿ ಬಿಸಿ ಕಾಫಿ ಬನ್ನಿ ಕುಡಿದು ಬಿಡೋಣ ಬೇಗ ಬೇಗ. ಅವಳಿಗೆ ಅಕ್ಷಯ ಆಯ್ತಾ ಅದೇ ಪ್ರತಿ ವರ್ಷ. ನಮ್ಮಪ್ಪ ಇವಾಗ ನಾನು ತಂದಿರೋ ಒಡವೆಗೆ ಪೂಜೆ ಮಾಡಬೇಕಲ್ಲ, ಅದಕ್ಕೆ ಕಸ ಗುಡ್ಸ್ ಮನೆ ಒರೆಸೋಣ ಅಂತ. ಅರಿಶಿನ ಮತ್ತು ಕಲ್ಲುಪ್ಪು ನೆಗೆಟಿವ್ ಎನರ್ಜೀಸ್ನ ವ್ಯಾನಿಷ್ ಮಾಡುತ್ತೆ. ಇದೆಲ್ಲ ಹಾಕೇ ಮನೆ ಒರೆಸ್ಬೇಕು ಅಂದಿದ್ದಾರೆ. ನಮ್ಮ ಅಪ್ಪಂದು ಸ್ನಾನ ಆಯಿತು, ಇನ್ನೇನು ಬಂದ್ಬಿಡ್ತಾರೆ ಗೈಸ್. ನಂದು ಇನ್ನೂ ಮನೆ ಒರೆಸಾಗಿಲ್ಲ. ಟೈಮ್ ಬಂದು 7:25. ನೆನ್ನೆ ಒಡವೆ ತಂದ್ವು, ಆದರೆ ನಮ್ಮ ಅಪ್ಪಂಗೆ 20ನೇ ತಾರೀಕೆ ಅಕ್ಷಯ ತೃತೀಯ ಅಂತೆ. ಅದಕ್ಕೆ ನೀವು 20ನೇ ತಾರೀಕೆ ಮಾಡಿ ಅಂದ್ಬಿಟ್ಟು ಬೆಳಗ್ಗೆ ಏಳಿಸಿ 7:15 ಮುಹೂರ್ತ ಇದೆ, ಅಷ್ಟರಲ್ಲಿ ಪೂಜೆ ಮಾಡಿ ಅಂದ್ಬಿಟ್ಟು ಮಾಡಿಸ್ತಾ ಇದ್ದೀನಿ. ಅಷ್ಟರಲ್ಲಿ ಟೀ ರೆಡಿ ಆಗಿತ್ತು, ಆದರೆ ಟೀ ಚೆನ್ನಾಗಿರಲಿಲ್ಲ. ಗೈಸ್, ನಮ್ಮನೆ ಇವತ್ತು ರಾಗಿ ರೊಟ್ಟಿ ಜೊತೆಗೆ ಮೆಣಸಿನ್ಕಾಯಿ ಗೊಜ್ಜು ಸಕ್ಕತ್ತಾಗಿರುತ್ತೆ. ನಾನು ಸ್ವಲ್ಪ ಎಡಿಟಿಂಗಲ್ಲಿ ಇರ್ತೀನಿ ಅಲ್ಲ, ಹಾಗಾಗಿ ಅಮ್ಮ ಕರೆದ ತಕ್ಷಣ ಹೋಗಿ ತಿಂಡಿ ತಿನ್ನೋಕ್ಕಾಗಲಿಲ್ಲ. ಸೊ ಬಿಸಿ ಮಾಡ್ಕೊಂಡು ತಿಂತಾ ಇದ್ದೀನಿ. ಬೆಳಗ್ಗೆಯಿಂದ ಎಷ್ಟು ಕೆಲಸ ಮಾಡಿದ್ದೀನಿ ಗೊತ್ತಾ. ಈಗ ಜಸ್ಟ್ ಸ್ನಾನ ಮಾಡ್ಕೊಬಂದೆ. ಈಗ ಟೈಮ್ ಬಂದು 5 ಗಂಟೆ. ಅಕ್ಷಯ ತೃತೀಯ ಅಂತ ಅಲ್ಲ, ನಮ್ಮನೆಗೆ ಯಾವಾಗಲೇ ಯಾವುದೇ ಒಡವೆ ತಂದ್ರೂ ಪೂಜೆ ಮಾಡೇ ನಾವು ಹಾಕ್ಕೊಳ್ಳೋದು. ನಮ್ಮಪ್ಪನೂ ಬಂದಿದ್ದಾರೆ, ಪೂಜೆ ಆಯಿತು. ನಮ್ಮಮ್ಮ ಕಾಫಿ ತಂದಿಟ್ಟಿದ್ದಾರೆ, ಬನ್ನಿ ಕುಡಿಯೋಣ. ಇದೇ ನೋಡಿ ಈ ಸಲ ನಾನು ತಗೊಂಡಿರೋವಂಥ ಜ್ಯುವೆಲ್ಸ್. ಇವಾಗ ಅಕ್ಷಯ ತೃತೀಯ ಗಿಫ್ಟ್ನ ಹಾಕ್ಕೊಳ್ಳೋಣ. ಸೆಲ್ಫ್ ಗಿಫ್ಟ್ ಗೈಸ್, ಸೆಲ್ಫ್. ಒನ್ ಮೋರ್ ವಜ್ರದ ಓಲೆ ಮತ್ತು ವಜ್ರದ ಮೂಗುತಿ. ಹೇಗೆ ಕಾಣ್ತಾ ಇದೆ ನನ್ನ ಮೂತಿಗೆ? ನೋಡಮ್ಮ, ಚೆನ್ನಾಗಿ ಕಾಣ್ತಾ ಇದೆ. ನನಗಿಂದ ನೋಡಿದ್ನಲ್ಲ ಮೂಗಟ್ಟು. ಬೆಳಗ್ಗೆ ಆಯಿತು ಅಂದರೆ ಕಾಫಿ ಟೀ, ಮಧ್ಯಾಹ್ನ ಆಯಿತು ಅಂದರೆ ಕಾಫಿ ಟೀ, ರಾತ್ರಿ ಆಯಿತು ಅಂದರೆ ಕಾಫಿ ಟೀ. ಚನ್ನರಾಯಪಟ್ಟಣದ ಮ್ಯಾಕ್ಸಿಮಮ್ ಜನಗಳು ಯೂಸ್ ಮಾಡೋ ಕಾಫಿ ಪೌಡರ್ ಯಾವ್ದು ಗೊತ್ತಾ? ಸುಜಾತ ಕಾಫಿ. ಇದು ಕಾಣೋದೇ ಇಲ್ಲ ನಂಬರ್ಗಳು. ಯಾಕೆ? ಡಿಜಿಟಲ್ ಕೆಟ್ಟೋಗಲ್ವಾ? ಇಲ್ಲ, ಗ್ಯಾರಂಟಿ ಇರುತ್ತಲ್ಲ. ಇನ್ನೂ ಸ್ವಲ್ಪ ಜಾಸ್ತಿ ದುಡ್ಡು ಕೊಟ್ಬಿಟ್ಟು ಬೇರೆ ಗಡಿಯಾರ ತಂದು ಮನೆಗೆ ಸಾಮಾನು ತಗೊಬರೋಣ ಅಂದ್ಬಿಟ್ಟು ಹೋದ್ವು. ನೋಡಿದ್ರೆ ಮಳೆ ಗೈಸ್. ಯಾಕಪ್ಪ ಬೇಕು ಗ್ರಾಚಾರ, ಬೇಗ ಮನೆಗೆ ಹೋಗಿ ಸೇರ್ಕೊಂಡ್ಬಿಡೋಣ ಅಂತ ಬಂದು ಊಟ ಮಾಡಿ ಮಲ್ಕೊಂಡ್ಬಿಟ್ಟೆ ಗೈಸ್, ಅಷ್ಟೇ.